9 ಮಿಲಿಯನ್ನಷ್ಟು ಹೆಣ್ಣು ಶಿಶುಗಳ ಭ್ರೂಣ ಹತ್ಯೆ ಆಗಿದೆ. ಸ್ತ್ರೀ ಭ್ರೂಣ ಹತ್ಯೆ ಅಂದ್ರೆ ಏನು, ಅದಕ್ಕೆ ಪನಿಷ್ಮೆಂಟ್ ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಸ್ತ್ರೀ ಭ್ರೂಣ ಹತ್ಯೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗು ಗರ್ಭದಲ್ಲಿ ಜನಿಸಿದಾಗ ಅಂದ್ರೆ ಎಂಬ್ರಿಯೋ ಕ್ರಿಯೇಟ್ ಆದಾಗ ಅದು ಹೆಣ್ಣು ಅಂತ ಗೊತ್ತಾದ್ರೆ ಅದನ್ನು ಅಕ್ರಮವಾಗಿ ಕೊಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಕೊರತೆ, ಸ್ಕ್ಯಾಸಿಟಿ ಆಫ್ ವುಮೆನ್ ಚೈಲ್ಡ್ ಅಂತ ಹೇಳುವಂತಹ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ನಮ್ಮ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ 2000ರಿಂದ 2019ರವರೆಗೆ ಸುಮಾರು 9 ಮಿಲಿಯನ್ನಷ್ಟು ಹೆಣ್ಣು ಶಿಶುಗಳ ಭ್ರೂಣ ಹತ್ಯೆ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಪನಿಷ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಡಾಕ್ಟರ್ಸ್ ಈ ಹೆಣ್ಣು ಶಿಶು ಭ್ರೂಣವನ್ನು ಪತ್ತೆ ಹಚ್ಚಲಿಕ್ಕೆ ಕಾರಣೀಕರ್ತರಾದಂತಹ ಡಾಕ್ಟರ್ಸ್ ಹಾಗೂ ನರ್ಸ್ಗಳು ಅಥವಾ ಯಾರೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಅದರಲ್ಲಿ ಪನಿಷ್ಮೆಂಟ್ಗೆ ಲಯಬಲ್ ಆಗ್ತಾರೆ. ಇದನ್ನು ಈ ಕಂಪ್ಲೇಂಟ್ ಅನ್ನು ಎಲ್ಲಿಗೆ ಕೊಡಬೇಕು ಅಂತ ಹೇಳಿದ್ರೆ, CWC ಕಮಿಟಿಗೆ ಕೊಡ್ಬೋದು, ಅಥವಾ ಮಹಿಳಾ ರಕ್ಷಣಾ ಘಟಕ ಅಂತಿದೆ, ಅದಕ್ಕೆ ಸಹ ಎಲ್ಲಾದ್ರೂ ಒಂದು ಕಡೆ ಸ್ತ್ರೀ ಭ್ರೂಣ ಹತ್ಯೆ ಆದ್ರೆ ಅಲ್ಲಿಗೆ ಮಾಹಿತಿಯನ್ನು ಕೊಡ್ಬೋದು. ಅದೇ ರೀತಿಯಾಗಿ 1098 ಅಂತ ಹೇಳುವಂತ ಉಚಿತ ಸಹಾಯವಾಣಿ ಇದೆ, ಇದಕ್ಕೂ ಸಹ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ಅಥವಾ ಎಲ್ಲಾದ್ರೂ ಸ್ತ್ರೀ ಭ್ರೂಣ ಹತ್ಯೆ ನಡೀತಾ ಇದ್ರೆ ಮಾಹಿತಿಯನ್ನು ಕೊಡ್ಬೋದು. ನಂತರ ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಈ ಅಕ್ರಮವಾಗಿ ಹತ್ಯೆ ಮಾಡಲಿಕ್ಕೆ, ಶಿಶು ಭ್ರೂಣ ಹತ್ಯೆ ಮಾಡಲಿಕ್ಕೆ ಕಾರಣೀಕರ್ತರಾದವರನ್ನು ಅರೆಸ್ಟ್ ಮಾಡಿ ಪನಿಷ್ಮೆಂಟ್ಗೆ ಒಳಪಡಿಸ್ತಾರೆ.